ಉಸಿರಾಡಲು ಕಮಲದ ದಂಟನ್ನ ಬಳಸಿ 5 ಗಂಟೆ ಕೆರೆಯಲ್ಲಿ ಮಾಯವಾಗಿದ್ದ ಕಳ್ಳ ಸಿಕ್ಕಿಬಿದ್ದಿದ್ದ ರೋಚಕ. ಉಸಿರಾಡಲು ಕಮಲದ ಕಾಂಡವನ್ನ ಬಳಸಿ 5 ಗಂಟೆ ಕೆರೆಯಲ್ಲಿ ಮಾಯವಾಗಿದ್ದ ಕಳ್ಳ ಸಿಕ್ಕಿಬಿದ್ದಿದ್ದೇ ರೋಚಕವಾಗಿದೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಕೆರೆಗೆ ಹಾರಿದ ಕಳ್ಳ ಬರೋಬ್ಬರಿ 5 ಗಂಟೆಗಳ ಕಾಲ ನೀರಿನಲ್ಲೇ ಅಡಗಿದ್ದ. ಉಸಿರಾಡಲು ಕಮಲದ ಹೂವಿನ ಗಿಡದ ಕಾಂಡವನ್ನ ಬಳಸುವ ಮೂಲಕ ಪೊಲೀಸರಿಗೆ ಚಳ್ಳೆ ಹಣ್ಣು ತಿಳಿಸಲು ಯತ್ನಿಸಿದ. ಆರಂಭದಲ್ಲಿ ಸುಳ್ಳು ಹೆಸರು ಹೇಳಿದ್ದ ಆರೋಪಿಯ ಬಣ್ಣ ಬಯಲು ಮಾಡಿದ ಆರ್ಪಿಎಫ್ ಅಧಿಕಾರಿ ರಾಜೀವ್ ಕರ್ಮರ್. ಬಂಟ ಕದರ್ನ ಕದೀಮ ಹರ್ವಿಂದರ್ ಸಿಂಗ್ ದೇಶಾದ್ಯಂತ 400ಕ್ಕೂ ಹೆಚ್ಚು ಕಳ್ಳತನದಲ್ಲಿ ಭಾಗಿಯಾಗಿದ್ದಾರೆ. ಅದು ನಿಶ್ಶಬ್ದ ರಾತ್ರಿ. ಆ ಸಮಯದಲ್ಲಿ ಹಳಿಯ ಮೇಲೆ ರೈಲು ವೇಗವಾಗಿ ಚಲಿಸ್ತಾ ಇತ್ತು. ಅದು ರೇವಾ ಇಟ್ವಾರಿ ಎಕ್ಸ್ಪ್ರೆಸ್ ರೈಲು. ಅದರ ಎಸಿ ಕೋಚ್ A2ನಲ್ಲಿ ಎಲ್ಲರೂ ಗಾಢ ನಿದ್ರೆಗೆ ಜಾರಿದ್ರು. ಅದೇ ಸಮಯದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾವನ್ನ ಮೀರಿಸುವಂತಹ ಘಟನೆಯೊಂದು ನಡೆಯುತ್ತದೆ. ಕತ್ತಲಲ್ಲಿ ಸದ್ದಿಲ್ಲದೆ ಚಲಿಸಿದ ನೆರಳೊಂದು ಮಲಗಿದ್ದ ಮಹಿಳೆಯ ಪರ್ಸ್ ಕಡೆಗೆ ಕೈಚಾಚುತ್ತದೆ. ಆದರೆ ಹಣೆ ಬರಹವೇ ಬೇರೆ ಇತ್ತು. ಇದ್ದಕ್ಕಿದ್ದಂತೆ ಆ ಮಹಿಳೆ ಕಣ್ಣು ಬಿಟ್ಟಿದ್ರಿಂದ ಆ ನೆರಳು ಕಣ್ಮರೆಯಾಗುತ್ತದೆ. ಆ ಬಳಿಕ ನಡೆದಿದ್ದೇ ಅಸಲಿ ಆಟ. ಏಪ್ರಿಲ್ 6ರಂದು ಸಿಹೋರಾ ರೈಲ್ವೆ ನಿಲ್ದಾಣದ ಬಳಿ ಸಿನಿಮಾ ಸ್ಟೈಲ್ನಲ್ಲಿ ಕಳ್ಳನೊಬ್ಬನ ಬಂಧನವಾಗಿದೆ. ರೇವಾ ಇಟ್ವಾರಿ ಎಕ್ಸ್ಪ್ರೆಸ್ನ ಎಸಿ ಕೋಚ್ನಲ್ಲಿ ಮಹಿಳೆಯೊಬ್ಬರ ಪರ್ಸ್ ಕಳ್ಳತನಕ್ಕೆ ಯತ್ನಿಸಿದಾಗ ಆಕೆ ಎಚ್ಚರಗೊಂಡಿದ್ರಿಂದ ಗಾಬರಿಗೊಂಡ ಕಳ್ಳ ರೈಲು ನಿಧಾನವಾಗ್ತಾ ಇದ್ದಂತೆ ಕೆಳಕ್ಕೆ ಜಿಗಿದು ಓಡಿದ್ದಾನೆ. ಇದನ್ನ ಗಮನಿಸಿದ ರೈಲ್ವೆ ರಕ್ಷಣಾ ಪಡೆ ತಕ್ಷಣ ಆತನನ್ನ ಬೆನ್ನಟ್ಟಿತ್ತು. ಈ ವೇಳೆ ರೈಲ್ವೆ ಪೊಲೀಸರು ತನ್ನನ್ನ ಅಟ್ಟಿಸಿಕೊಂಡು ಬರೋದನ್ನ ನೋಡಿದ ಕದೀಮ ಬಂಧನದಿಂದ ತಪ್ಪಿಸಿಕೊಳ್ಳಲು ಹತ್ತಿರದ ಕೆರೆಯೊಂದಕ್ಕೆ ಹಾರಿ ಸುಮಾರು 5 ಗಂಟೆಗಳ ಕಾಲ ನೀರಿನಲ್ಲಿ ಕಮಲದ ದಂಟನ್ನ ಬಳಸಿ ಕೆರೆಯಲ್ಲಿ ಮಾಯವಾಗಿದ್ದ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಪ್ರಜಾಪವರ್ ಟಿವಿ, ಬೆಂಗಳೂರು.